ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಕಾವ್ಯಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿರ್ತೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು ಕಂಪ್ಲೀಟ್ ಒಂದು ಮೇಕ್ ಓವರ್ ವ್ಲಾಗ್ ಆಗಿರುತ್ತೆ ಇದು. ಸೊ ನಾನು ಒಂದು ಕಂಪ್ಲೀಟಾಗಿ ಸ್ಯಾರಿ ಡ್ರೇಪಿಂಗ್ ಇರ್ಬೋದು, ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಪ್ರತಿಯೊಂದು ಥ್ರೆಡ್ಡಿಂಗ್ ಇರ್ಬೋದು, ಐಬ್ರೋ ಇರ್ಬೋದು, ಸೊ ಐಬ್ರೋ ಥ್ರೆಡ್ಡಿಂಗ್ ಇರ್ಬೋದು, ಇದೆಲ್ಲವೂ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನೀವು ನೋಡೋಕ್ಕೆ ಸಿಗುತ್ತೆ. ಸೊ ಈಗ ಒಂದು 3 ಸ್ಯಾರೀಸ್ನ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ನಾನು ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳೋಣ ಆ್ಯಂಡ್ ನಾನು ಯಾರಿಗೆ ಮೇಕಪ್ ಮಾಡ್ತಾ ಇದ್ದೀನಿ ಆ್ಯಂಡ್ ಏನು ಫಂಕ್ಷನ್ ಇದೆ, ಏನಕ್ಕೋಸ್ಕರ ಮೇಕಪ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಸೊ ಮೊದಲನೇದಾಗಿ ಇಲ್ಲಿ ಥ್ರೆಡಿಂಗ್ ಮಾಡಿಸಿರಲಿಲ್ಲ, ಐಬ್ರೋ ಮಾಡಿರಲಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಫಸ್ಟು ಒಂದು ಐಬ್ರೋ ಒಂದು ಫೇಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಐಬ್ರೋ ಚೆನ್ನಾಗಿ ಶೇಪಾಗಿ ಕಂಡ್ರೆ ಫೇಸ್ಗೆ ಒಂದು ಬೇರೆ ಲುಕ್ಕೇ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಮೊದಲು ಇಲ್ಲಿ ಥ್ರೆಡಿಂಗ್ ಮಾಡಿರಲಿಲ್ಲ, ಹಾಗಾಗಿ ಇಲ್ಲಿ ಫಸ್ಟ್ ಥ್ರೆಡಿಂಗ್ ಮಾಡಿಬಿಡೋಣ, ಆದಮೇಲೆ ನಾನು ಮೇಕ್ ಓವರ್ನ ಸ್ಟಾರ್ಟ್ ಮಾಡೋಣ ಮೇಕಪ್ನ ಅಂತ ಅಂದ್ಕೊಂಡು ಇಲ್ಲಿ ಥ್ರೆಡಿಂಗ್ ಮಾಡಿಸಿರಲಿಲ್ಲ. ಆದ ಕಾರಣ ನಾನಿಲ್ಲಿ ಥ್ರೆಡಿಂಗ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಥ್ರೆಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಫೇಸಲ್ಲಿ ನಮ್ಮ ಲುಕ್ನೇ ಚೇಂಜ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಾವು ಐಬ್ರೋ ಮಾಡಿಸಿದ್ರೆ. ಸೊ ಹಾಗಾಗಿ ನಾನಿಲ್ಲಿ ಒಂದು ಥ್ರೆಡಿಂಗ್ ಕೂಡ ಮಾಡ್ತಾ ಇದ್ದೀನಿ. ಸೊ ಥ್ರೆಡಿಂಗ್ ಮಾಡಿದ ನಂತರ ನಾನಿಲ್ಲಿ ಸಾರಿ ಡ್ರೇಪಿಂಗ್ ಕೂಡ ಮಾಡಿದೆ, ಅದನ್ನೆಲ್ಲ ಏನು ಶೇರ್ ಮಾಡಿಲ್ಲ. ಸೊ ನೋಡ್ತಾ ಇರ್ಬೋದು, ಕ್ವಿಕ್ಕಾಗಿ ನಾನು ಪ್ರೀ ಪ್ಲೀಟಿಂಗ್ ಏನು ಮಾಡಿರಲಿಲ್ಲ ಸ್ಯಾರಿನ. ಸೊ ಹಾಗೆ ಕ್ವಿಕ್ಕಾಗಿ ರೆಡಿ ಮಾಡಿದೆ. ಮುಂಚೆ ನೋಡಿದ್ರ ಫೇಸ್ ಐಬ್ರೋ ಕೂಡ ಆಯಿತು, ಆಮೇಲೆ ಸ್ಯಾರಿ ಡ್ರೇಪಿಂಗ್ ಆಯಿತು ಹಾಗೆ ಫೇಸ್ನ ಸ್ವಲ್ಪ ವೆಟ್ ವೈಪ್ಸಲ್ಲಿ ವೈಪ್ ಮಾಡ್ಕೊಂಡಿದ್ದಾಯಿತು. ಈಗ ಮೇಕಪ್ ಹೇರ್ ಸ್ಟೈಲ್ ಮಾಡಿ ಜ್ಯುವೆಲ್ಸ್ ಹಾಕಿ ಫೋಟೋಸ್. ಓಕೆ, ಯಾವ ರೀತಿ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರಿ. ಸ್ಯಾರಿ ಅದು 3 ಸ್ಯಾರಿ ತೋರಿಸಿದ್ನಲ್ವಾ, ಅದರಲ್ಲಿ ಲೈಕ್ ಇದು ಚೆನ್ನಾಗಿರುತ್ತೆ ಅಂತ ಲಾಸ್ಟ್ ಟೈಮ್ ಒಂದು ಮಾಡಿದೆ, ಅದು ಸ್ಕೈ ಬ್ಲೂ ಕಲರ್ ಇತ್ತು. ಸೊ ಸಿಮಿಲರ್ ಆಗಿಬಿಡುತ್ತೆ ಅಂತ ನಾನು ಇದಿರಲಿ ಅಂತ ಇದನ್ನು ಚೂಸ್ ಮಾಡಿದ್ದೀನಿ. ಐ ಥಿಂಕ್ ಇದು ಇವಳಿಗೆ ಸೂಟ್ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ಓಕೆ, ಡನ್. ಈಗ ಇವನು ನನ್ನ ಏನೋ ಅಸಿಸ್ಟೆಂಟ್ ಮೇಕಪ್ ಆರ್ಟಿಸ್ಟ್, ಇವನು ನನಗೆ ಅಸಿಸ್ಟ್ ಮಾಡ್ತಾನೆ. ಏನು ಮಾಡಲ್ಲ, ನಡಿ ಬಾಯ್ ಬಾಯ್. ಆಮೇಲೆ ಸೌತೆಕಾಯಿ ಹಾಕಂಡಿ, ಆಮೇಲೆ ತಿಂತಾರೆ ಇವನ್ನ. ಅವರು ಸ್ವೀಟ್ ಜಾಸ್ತಿ ಇರ್ತೈತಂತೆ ಫ್ರೆಂಡ್ಸ್, ಖಾರ ಜಾಸ್ತಿ ಇರ್ತೈತಂತೆ ಫ್ರೆಂಡ್ಸ್, ಆರೋಗ್ಯ ತುಂಬಾ ಒಳ್ಳೇದಂತೆ ಫ್ರೆಂಡ್ಸ್. ಆರೋಗ್ಯ ತುಂಬಾ ಒಳ್ಳೇದಂತೆ. ಏನ್ಲ ಬಾಜೆ ನೋಡಿ, ಇವಾಗ ಅವರು ತಿಂತಾ ಇದ್ದಾರೆ. ಸ್ವಲ್ಪ ಬ್ರೇಕ್ ತಗೊಂಡಿದ್ರು. ಈಗ ಮೇಕಪ್ ಮಾಡಕ್ಕೆ ಏನಾದ್ರು ಬೇಕಲ್ಲ, ಇದು ಕಡಲೆಕಾಯಿ ನಮ್ಮ ಅಜ್ಜಿ ಕೊಟ್ಟೈತೆ ನೋಡಿ, ಕಡಲೆ ಬೀಜ ಕೊಟ್ಟೈತೆ ನಮ್ಮ ಅಜ್ಜಿ. ಇವನ್ನ ತಿಂದ್ರೆ ಬಹಳ ಒಳ್ಳೇದಂತೆ ಆರೋಗ್ಯ. ನಿಮಗ್ ಬೇಕಾದ್ರೆ ಉಟ್ಕೊಂಡು ತಿನ್ನಿ, ಸೌತೆಕಾಯಿನ ತಿನ್ಕೊಂಡ್ವಿ. ಕೊಡ್ತಾನೆ ತಗೊಳ್ಳಿ ಫ್ರೆಂಡ್ಸ್, ಸೌತೆಕಾಯಿ ಕೊಡ್ತೀಯ ಅವ್ರಿಗೆ? ಏನ್ ಫಂಕ್ಷನ್ ಧ್ರುವ ರಾಜಿದು ಮದ್ವೆ ಆಗಿದ ಮದ್ವೆ ಇವತ್ತು ಇವ್ರದ ಮದ್ವೆ. ಅವಳ ಮದ್ವೆ ನಾನು ರೆಡಿ ಆಗ್ತೀನಿ. ಫಸ್ಟು ಟಿಪ್ಪು ಆಶ್ಚರ್ಯ ಆಗ್ತಾ ಇರಲಿ. ಸೊ ಆಫ್ಟರ್ ಸ್ಮಾಲ್ ಬ್ರೇಕ್ ಅದಾದಮೇಲೆ ಸ್ವಲ್ಪ ಚಿಟ್ ಚಾಟ್ ಮಾಡಿ, ಸೊ ಈಗ ಎಗೇನ್ ಮತ್ತೆ ಬಂದು ನಾನು ಮೇಕಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಫಸ್ಟಾಗಿ ನಾನು ಲಿಪ್ಗೆ ಮಾಯ್ಶ್ಚರ್ ಆಗ್ತಾ ಇರಲಿ, ಲಿಪ್ಪು ಡ್ರೈ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಲಿಪ್ ಬಾಮ್ನ ಯೂಸ್ ಮಾಡಿ ಲಿಪ್ ಬಾಮ್ನ ಅಪ್ಲೈ ಮಾಡಿದೆ. ತದನಂತರ ನಾನು ಫೇಸೆಲ್ಲನ ವೆಟ್ ವೈಪ್ಸಿಂದ ಚೆನ್ನಾಗಿ ಫೇಸ್ನ ಎಲ್ಲನೂ ವೈಪ್ ಮಾಡಿಕೊಂಡೆ. ಸೊ ಫೇಸ್ ಆಗಿರ್ಬೋದು, ನೆಕ್ ಆಗಿರ್ಬೋದು ಎಲ್ಲನೂ ವೈಪ್ ಮಾಡ್ಕೊಂಡಿದ್ದ ನಂತರ ನಾನು ಫಸ್ಟ್ ಇಲ್ಲಿ ಬಳಸ್ತಾ ಇರೋವಂಥದ್ದು ಮಾಯ್ಶ್ಚರೈಸರ್ನ ಕೂಡ ಯೂಸ್ ಮಾಡಿದೆ. ಮಾಯ್ಶ್ಚರೈಸರ್ನ ಕೂಡ ಚೆನ್ನಾಗಿ ಅಪ್ಲೈ ಮಾಡಿ ಅದಾದ ನಂತರ 1 ಸೆಕೆಂಡ್ ಬಿಟ್ಟು, ಅದಾದಮೇಲೆ ನಾನು ಇಲ್ಲಿ ಕಲರ್ ಕರೆಕ್ಟರ್ನ, ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂಡರ್ ಐ ಹತ್ರ ಆಗಿರ್ಬೋದು ಅಥವಾ ಚಿನ್ನ ಹತ್ರ ಆಗಿರ್ಬೋದು, ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇರುತ್ತೆ, ಎಲ್ಲೆಲ್ಲಿ ಡಾರ್ಕ್ ಆಗಿರುತ್ತೆ ನೋಡಿ, ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಅಲ್ಲೆಲ್ಲ ನಾನು ಕಲರ್ ಕರೆಕ್ಟರ್ನ, ಆರೆಂಜ್ ಕರೆಕ್ಟರ್ನ ಬಳಸಿದೆ. ಸೊ ತದನಂತರ ಅದನ್ನೆಲ್ಲ ಬ್ಲೆಂಡ್ ಮಾಡಿಕೊಂಡು ನಾನು ಚೆನ್ನಾಗಿ ಅದೆಲ್ಲ ಬ್ಲೆಂಡ್ ಆದ ನಂತರ ನಾನೀಗ ಫೌಂಡೇಶನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಫೌಂಡೇಶನ್ನ ಯೂಸ್ ಮಾಡಿ ಓವರಾಲ್ ಫೇಸ್ಗೆಲ್ಲ ಅಪ್ಲೈ ಮಾಡಬೇಕಾಗತ್ತೆ, ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಚೆನ್ನಾಗಿ ಅದು ನಮ್ಮ ಫೇಸ್ಗೆ ನೀಟಾಗಿ ಅಬ್ಸರ್ವ್ ಆಗಿ ನೀಟಾಗಿ ಮ್ಯಾಟ್
ನೀಟಾಗಿ ಕಾಣಿಸ್ಬೇಕು, ಕೇಕಿ ಅನ್ನಿಸ್ಬಾರ್ದು ಅಂತ ಅಂದರೆ ಚೆನ್ನಾಗಿ ಅದನ್ನು ಬ್ಲೆಂಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗೆ ನಾವು ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡ್ತೀವಿ ಅದನ್ನೇ ಅದೇ ಒಂದು ಬ್ಲೆಂಡರಿಂದ ನೆಕ್ಕಿಗೆ ಕೂಡ ನಾವು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ಅದು ತುಂಬ ಎವಿಡೆಂಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು, ಕಲರ್ ಆಗಿರ್ಬೋದು ಎಲ್ಲನೂ. ಸೊ ಹಾಗಾಗಿ ನಾವು ಫೇಸ್ಗೆ ಏನು ಬಳಸಿರ್ತೀವಿ ಅದನ್ನೇ ಆ ಒಂದು ಬ್ಯೂಟಿ ಬ್ಲೆಂಡರಿಂದನೇ ಸ್ವಲ್ಪ ಡ್ಯಾಬ್ ಮಾಡಿಕೊಂಡ್ರೆ ಆಗುತ್ತೆ. ಸೊ ನಾವು ನೆಕ್ಕಿಗೆ ಕೂಡ ಮಾಡ್ಕೊಂಡಿದ್ದಾಯಿತು. ಸೊ ಎಲ್ಲೆಲ್ಲಿ ಐಲೈಟರ್ ಬೇಕು ಅದೆಲ್ಲ ಐಲೈಟರ್ನೆಲ್ಲ ಯೂಸ್ ಮಾಡಿಕೊಂಡು ಸೊ ಐಬ್ರೋ ಫಿಲ್ಲಿಂಗ್ ಎಲ್ಲ ಮಾಡಿಕೊಂಡು ತದನಂತರ ಐ ಶ್ಯಾಡೋ ಎಲ್ಲ ಅಪ್ಲೈ ಮಾಡಿದ್ದಾಯಿತು. ಚೆನ್ನಾಗಿ ಒಪ್ಪೈತೆ ಫೇಸ್ಗೆ. ಅಲ್ಲ ಅವಾಗಿನ ಇವಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಐತೆ ಅಂತ ಹೇಳಿ, ಅವಾಗಿನ ಇವಾಗ ಸ್ವಲ್ಪ ಇನ್ನೂ ಬೆಟರ್ ಆಗೈತೆ. ಐ ಡ್ರಾಮಾ ಕಾಜಲ್, ಡ್ರಾಮಾ ಗರ್ಲ್ ಅಲ್ವಾ, ಡ್ರಾಮಾ ಕಾಜಲ್. ಅವಳ ಐ ಡ್ರಾಮಾ ಕಾಜಲ್ ನೋಡಿ, ಅದು ಡ್ರಾಮಾ ಆಡ್ತೈತೆ ಫ್ರೆಂಡ್ಸ್. ಅಯ್ಯೋ ಅಯ್ಯೋ ಬೇಡ ನಿಂದ ಐ ಡ್ರಾಮಾ ಲೇಕ್ಯಾ. ಸೊ ಈಗ ಐಲೈನರ್ ಮತ್ತು ಕಾಜಲ್ನ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಮಸ್ಕರ ಖಾಲಿ ಆಗಿದೆಯಾ, ನಿಮ್ಮ ಹತ್ರ ಐಲೈನರ್ ಇದೆಯಾ, ಮಸ್ಕರ ಬ್ರಷ್ ಇದೆಯಾ, ಈ ಥರ ಹಂಗಂತ ಯಾವಾಗಲೂ ಹಚ್ಕೋಬೇಡಿ. ಎಮರ್ಜೆನ್ಸಿ. ಈಗ ನನ್ನ ಬಗ್ಗೆ ಒಂದೆರಡು ಮಾತಾಡ್ತೇನೆ ಫ್ರೆಂಡ್ಸ್. ಅಂದರೆ ನಾನಿನ್ನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಏನಲ್ಲ, ಅವರೇ ನೋಡ್ತಾ ಇದ್ದಾರಲ್ಲ, ಅವಾಗ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಆಕ್ಚುಲಿ ಎಲ್ಲ ಸರಿಗಿನ ಈ ಸರಿನೇ ನಂಗೆ ತುಂಬಾ ಇಷ್ಟ ಆಗ್ತೈತೆ ಫ್ರೆಂಡ್ಸ್. ಅವಾಗ್ಲೂ ಪಾಪ ಅವಾಗಿನ ಇವಾಗ ಇನ್ನೂ ಬೆಸ್ಟ್ ಆಗಿ ಮಾಡಿದಾಳೆ, ಖುಷಿ ಆಗ್ತಾ ಇದೆ, ಚೆನ್ನಾಗಿ ಹೋಗ್ತೈತೆ. ಇದ್ರ ಬಗ್ಗೆ ನಾನು ಮೇಕಪ್ ಫ್ರೆಂಡ್ಸ್ ಅವಳೇನು ಎಲ್ಲೂ ಕಲ್ತಿಲ್ಲ, ಎಲ್ಲೂ ಹೋಗಿಲ್ಲ, ಎಲ್ಲಾನು ಅವಳೇ ಮಾಡ್ಕೊಂತಾಳೆ. ನಮಗೂ ಅವಳೇ ಮಾಡೋದು ಯಾವಾಗ್ಲೂ ಸೀರೆ ಉಡ್ಸೋದಾಗ್ಲಿ ಮಾಡ್ತಾಳೆ. ಹೌದು, ಅಂದ್ರೆ ನಾನು ಹೇಳ್ತಾ ಇರೋದು ನನ್ಗೆ ಎಲಿಜಿಬಿಲಿಟಿ ಇದೆಯಾ ಅದ್ರಲ್ಲಿ. ಅವಳು ಕಲ್ತಿಲ್ಲ, ಬಟ್ ಕಲಿದಲ್ಲ ಎಷ್ಟೊಂದು ಮಾಡ್ತಾಳೆ. ಅವಳು ಏನಾದ್ರು ಕೋರ್ಸ್ ಹೋಗಿ ಕಲಿತ್ರೆ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಮಾಡ್ತಾಳೆ ಅನ್ನೋ ನಂಬಿಕೆ ನನಗೈತೆ. ಫಸ್ಟ್ ಕಸ್ಟಮರ್ ನಾನೇ ಮಾಡಿಸ್ಕೊಂತೀನಿ. ದುಡ್ಡು ಕೊಡ್ಬೇಕಾವಾಗ ದುಡ್ಡು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಫ್ರೆಂಡ್ಸ್ ಏನೋ 100-500 ಕೊಡ್ತೀನಿ. ಸತ್ತೋಗ್ಬಿಡ್ತಾರೆ. ಸೊ ಫೇಸ್ ಮೇಕಪ್ ಕಂಪ್ಲೀಟ್ ಡನ್ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಆಯಿತು ಫೇಸ್ ಮೇಕಪ್. ಈಗ ನಾನು ಹೇರ್ ಸ್ಟೈಲ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ, ಯಾವ್ದು ಸೂಟ್ ಆಗುತ್ತೆ, ಯಾವ್ದು ಹಾಕಲಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ನಾನು ಕೂಡ ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಲೈಕ್ ನಾನು ಲಾಸ್ಟ್ ಟೈಮ್ ಅವರೇ ಹೇಳಿದ್ರು, ಲಾಸ್ಟ್ ಟೈಮ್ ನಾನು ಆಲ್ರೆಡಿ ಬನ್ ಮಾಡಿದ್ದೆ ಇವ್ರಿಗೆ ಒನ್ ಟೈಮ್. ಹಾಗೆ ಒಂದು ಕೈಂಡ್ ಆಫ್ ಮೆಸ್ಸಿ ಬ್ರೈಡ್ ಥರ ಕೂಡ ಒನ್ ಟೈಮ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಸೊ ಬೇಡ, ಈ ಟೈಮ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಸ್ವಲ್ಪ ಫ್ರೀ ಏರ್ ಥರ ಮಾಡಿ ಅಂತ ಏನು ಹೇಳಿದ್ರು. ಸೊ ಹಾಗಾಗಿ ನಾನು ಕೂಡ ಅದನ್ನು ನೋಡ್ತಾ ಇದ್ದೀನಿ. ಲೈಕ್ ಫುಲ್ ಏರ್ ಹೊಡೆದ್ಬಿಡ್ಲಾ ಅಂತ ಕೂಡ ನಾನು ನೋಡ್ತಾ ಇದ್ದೆ. ಆದರೆ ಅವ್ರ ಫೇಸಲ್ಲಿ ಹಣೆ ತುಂಬ ದೊಡ್ಡದಿರೋದ್ರಿಂದ ಇವ್ರ ಫೇಸಲ್ಲಿ ಅದು ಸ್ವಲ್ಪ ಜಾಸ್ತಿ ಅನಿಸುತ್ತೆ ಅಂತ ಅಂದ್ಕೊಂಡು ನಾನು ಈ ರೀತಿ ಒಂದು ಪಾರ್ಟಿಷನ್ನ ತೊಗೊಂಡು ಈ ರೀತಿ ಒಂದು ಟ್ವಿಸ್ಟ್ನ ಮಾಡ್ತಾ ಇದ್ದೀನಿ. ಸೊ ಹಾಗೆ ಬ್ಯಾಕ್ ಸೈಡಲ್ಲಿ ನಾನು ಫ್ರೀ ಏರ್ನ ಬಿಡೋಣ ಅಂತ ನಾನು ಲೈಕ್ ಬೇರೆ ಥರ ಕೈಂಡ್ ಆಫ್ ಮೆಸ್ಸಿ ಬ್ರೈಡ್ನೇ ಮಾಡೋಣ ಅಂತ ಹೇಳಿದೆ. ಬಟ್ ಲಾಸ್ಟ್ ಟೈಮ್ ಆಲ್ರೆಡಿ ಮೆಸ್ಸಿ ಬ್ರೈಡ್ ಮಾಡಿದ್ರಿ. ಸೊ ಹಾಗಾಗಿ ಇದೇ ನನಗೆ ಫ್ರೀ ಏರೇ ಚೆನ್ನಾಗಿ ಕಾಣಿಸ್ತಾ ಇದೆ, ಈ ಥರನೇ ಇರಲಿ ಇದು ಕೂಡ ಒಂದು ಅಂತ ಅಂದ್ಕೊಂಡು ಸೊ ಅದೇ ಇರಲಿ ಅಂತ ಹೇಳಿದ್ರು. ಹಾಗಾಗಿ ನಾನು ಅದನ್ನೇ ಬಿಟ್ಟೆ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಫೇಸಲ್ಲಿ ಈ ರೀತಿ ಒಂದು ಟ್ರೆಡಿಷ್ನಲ್ ಆಗಿ ರೆಡಿ ಆದರೆ ಬಿಂದಿ ಇರಲೇಬೇಕಲ್ವ. ಸೊ ಅದೇ ರೀತಿ ನಾನು ಕೂಡ ಒಂದು ಬಿಂದಿನ ಕೂಡ ಹಾಕಿದೆ, ಆಕೆ ಬ್ಯಾಂಗಲ್ಸ್ ಕೂಡ ಕೊಟ್ಟೆ. ಸೊ ಓವರಾಲ್ ಲುಕ್ ನೋಡ್ತಾ ಇರ್ಬೋದು. ಅವರೇ ಕೂಡ ಹೇಳಿದ್ರು ಇನ್ನು ಮೇಕಪ್ ಕಂಪ್ಲೀಟೇ ಆಗಿರಲಿಲ್ಲ, ಆಗಲೇ ನನಗೆ ತುಂಬಾ ಇಷ್ಟ ಆಗ್ತಾ ಇದೆ ಮೇಕಪ್, ಇವತ್ತು ತುಂಬಾ ಸೆಟ್ ಆಗಿದೆ ನನ್ನ ಫೇಸ್ಗೆ ಅಂತ ಎಲ್ಲ ಹೇಳ್ತಾ ಇದ್ರು. ಇದರಲ್ಲಿ ನಮ್ಮದು ರೆಕಾರ್ಡ್ ಆಗ್ತಿರುತ್ತೆ ಬಿಹೈಂಡ್ ದಿ ಸೀನ್. ಆ ಕೆರೆತಕ್ಕೆ ಹೋಗಿ ಒಂದೆರಡು ತೆಗಿಯೋಣ, ಇಲ್ಲೊಂದೆರಡು ತೆಗಿಯೋಣ ನೋಡಿ. ಆಲ್ ಸೆಟ್, ಈಗ ರೆಡಿಯಾಗಿದ್ದಾರೆ. ನಾನು ಬ್ರೈಡ್ ಜಡೆ ಹಾಕೋಣ. ಇವರಿಗೆ ಮೇಕಪ್ ಮಾಡೋದಲ್ಲದೆ ಇವರಿಗೆ ಮೇಕಪ್ ಮಾಡೋದಲ್ಲದೆ ನನಗೆ ಮೇಕಪ್ ಆರ್ಟಿಸ್ಟಿಗಾಗಿ ನನಗೆ ಮಾಡೋದು ಅವ್ರದ್ದೆಲ್ಲನೂ ಪೇಷನ್ಸ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಆದರೆ ಇವಳಿಗೆ ಆಗಲ್ಲ, ನೀರು ಕೊಡಬೇಕಂತೆ, ಟ್ಯಾಬ್ಲೆಟ್ ತಂದು ಕೊಡಬೇಕಂತೆ, ಬೇಗ ಕೊಡಿ. ವೆರಿ ವರ್ಸ್ಟ್ ಕ್ಲೈಂಟು. ಈಗ ನನ್ಕೊಂಡಾಗ ನೇಚರ್ ಹೆಂಗೆ ಕಾಣಿಸ್ತಾ ಇದೆ ನೋಡಿ. ನನ್ನೊಂದು ರಿಲೇಟಿವ್ಸ್
ಸೊ ಮೇಕಪ್ ಎಲ್ಲ ಆಯಿತು, ಎಲ್ಲ ಆದಮೇಲೆ ಒಂದು ಸ್ವಲ್ಪ ಫೋಟೋಸ್ ತಕ್ಕೊಡು ಅಂತ ಹೇಳುತ್ತಾ ಹಾಗಾಗಿ ಈ ಒಂದು ಲೊಕೇಶನ್ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಬೇರೆ ಕಡೆ ಎಲ್ಲ ಒಂದು ಫೋಟೋಶೂಟ್ ಆಗಿರ್ಬೋದು, ಬೇರೆ ಏನಾದರೂ ಶೂಟ್ ಮಾಡೋಕ್ಕೆ ಸೊ ಬೇರೆ ಕಡೆ ಎಲ್ಲ ಹುಡ್ಕೊಂಡು ಹೋಗ್ತೀವಿ. ಬಟ್ ಅದು ಕೂಡ ಇದೇ ರೀತಿ ಇರುತ್ತೆ. ಸೊ ಆಗ ನಮ್ಗೆ ಏನು ಅನಿಸುತ್ತೆ, ನಮ್ಗೆ ಅದ್ರ ಬಗ್ಗೆ ಗೊತ್ತಿರಲ್ಲ, ನಮ್ಮ ಊರ ಹತ್ರ ಇರಲ್ವಲ್ಲ, ಅದು ಬೇರೆ ಕಡೆ ಅಲ್ವಾ, ವಾವ್ ಅನಿಸುತ್ತೆ. ಸೊ ನಮ್ಮ ಮನೆ ಹತ್ರ ಇರೋದು, ನಮಗೆ ಹತ್ರವಾಗಿರೋದು ನಮಗೆ ಅಷ್ಟು ವಾವ್ ಅಂತ ಅನಿಸಲ್ಲ. ಅದು ಯಾಕಂತ ಗೊತ್ತಿಲ್ಲ, ಜನರೇ ಹೀಗೆ ನಾವೆಲ್ಲ. ಸೊ ಹಾಗಾಗಿ ನಾವು ಕೂಡ ಇಲ್ಲೇ ಪಕ್ಕದಲ್ಲಿ ಈ ರೀತಿ ಒಂದು ನಮಗೇನು ಫೋಟೋಸ್ ಚೆನ್ನಾಗಿ ಬರಬೇಕು. ಸೊ ಹಾಗಾಗಿ ನಾವು ಕೂಡ ಇಲ್ಲಿ ಬಂದ್ವಿ. ಹೋಗಲ್ಲ ಬಾರೆ ಆಮೇಲೆ ಮಾಮಂಗೆ ಏನು ಹೇಳೋಣ, ಈ ಕಡೆ ಬರಕ್ಕೆ ಆ ಕಡೆ ಇದೆ. ಅಪ್ಪ ಎಂಥ ಲೊಕೇಶನ್ ಹುಡುಕಿದ್ದೀವಿ ನೋಡಿಬಿಡಿ. ವಾವ್ ವಾವ್, ಯಾರಿಗಾದ್ರೂ ಬೇಕಾದರೆ ರೆಂಟಿಗೆ ಕೊಡ್ತೀವಿ. ನಮ್ಮೂರಲ್ಲಿ ಯಾರು ರೆಂಟಿಗೆ ತಗೊಂಬಲ್ಲ, ಗೊತ್ತೈತೆ ಅವ್ರಿಗೆ, ಅಸಲಿ ಸತ್ಯ. ಈಗ ಇದ್ರೊಳಗೆ ಸಿಗೋದೆ, ಎಲ್ಲ ಸಿಗೋದೆ. ನಾನು ಬಂದು ಇಲ್ಲೇ ವಿಡಿಯೋ ಮಾಡಬೇಕು. ರಜಿ, ನಾನು ಏನನ್ನ ಗಾಳಿ ಒಳಗಿದ್ರೊಳಗೋದ್ರೆ ಏನು ಮಾಡ್ತೀಯ? ನಾನು ಗಾಳಿಗಿದ್ರೊಳಗೋದ್ರೆ ಏನು ಮಾಡ್ತೀಯ? ಅಯ್ಯೋ ನಿಂತೇನೆ ಸೃಷ್ಟಿ ಮೈಂಡ್ ವಾಯ್ಸು. ಆದರೂ ತುಂಬ ಚೆನ್ನಾಗಿತ್ತು ಕಣೆ. ಆದರೆ ಪ್ರೊಫೆಷನಲ್ ತೆಗಿಯರುತ್ತೆ ನಮಗೆಲ್ಲ. ನಾವೀಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಕೆರೆಗೆ ಬಂದಿದ್ದೀವಿ. ಇದು ನಮ್ಮದು ಬೀಚ್. ನಮ್ಮ ಮನೆಗಳೆಲ್ಲ ಬೀಚ್ ವ್ಯೂ ಮನೆಗಳು. ಯಾರಿಗಾದರೂ ಇದೆಯಾ? ಯಾರಿಗೂ ಇರಲ್ಲ. ನಾವೇ ತುಂಬ ಬ್ಲೆಸ್ಡ್. ಎಲ್ಲ ಹಿಂಗೆ ಮನೆ ಹತ್ರ ಕುತ್ಕೊಂಡು ಈ ಕಡೆ ನೋಡ್ಕೊಂಡು ಬೀಚ್ ಗಂಡು ಹೆಣ್ಣು ಎರಡು ಮಿಕ್ಸ್. ಅಂತವೆಲ್ಲ ಇದು ಯಾರೂ ಇಲ್ಲ, ನಮಗೆ ನಾವೇ. ಮೆಹಂದಿ ಫೋಟೋಶೂಟ್ ಅಂದರೆ ನೋಡಿ ಫ್ರೆಂಡ್ಸ್, ನಾನು ಮೇಕಪ್ಪು ಮಾಡ್ಕೊಳ್ಬೇಕು, ಫೋಟೋಸು ಹೊಡ್ಕೊಡ್ಬೇಕು. ಅದೇ ನೆಕ್ಸ್ಟ್ ಟೈಮಿಂದ ಓನ್ಲಿ ನಾನು ಏನು ರೆಡಿ ಮಾಡ್ಕೊಡ್ತೀನಿ, ಫೋಟೋ ಎಲ್ಲ ತಗೊಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂವರೆಗೂ, ಪ್ಲೀಸ್ ನೀವು ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.